ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ನಮ್ಮ ದೇಶದಲ್ಲಿ ಎಲ್ಲ ತರಹದ ಅಭಿಯಾನಗಳನ್ನ ನೋಡಿದ್ದೇವೆ. ಆದ್ರೆ ಇಲ್ಲೊಂದು ಅಭಿಯಾನ ವಿಚಿತ್ರ ಅನಿಸುವುದು ಖಂಡಿತ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಸಿಎಂಗೆ ರಕ್ತದಲ್ಲಿ ಪತ್ರ ಬರೆಯುವ ಅಭಿಯಾನ. ಕೇಳೋಕೆ ವಿಚಿತ್ರವಾಗಿದೆ ಅಲ್ವಾ? ಹೌದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಕೊರತೆ ಇರುವುದರಿಂದ ತುರ್ತು ಚಿಕಿತ್ಸೆಗೆ ಜನರು ಬೇರೆ ಬೇರೆ ಜಿಲ್ಲೆಗೆ ಅಲೆಯುವಂತಾಗಿದೆ. ಅದೆಷ್ಟೋ ಜೀವಗಳು ದಾರಿ ಮಧ್ಯೆ ಮೃತಪಟ್ಟಿದ್ದಾರೆ. ಇದರಿಂದ ಸರ್ಕಾರದ ಗಮನಕ್ಕೆ ತರಲು ಯುವಕರು ಮುಂದಾಗಿದ್ದು, ಆಸ್ಪತ್ರೆ ನಿಟ್ಟಿಲ್ಲ ಅಂದ್ರೆ ದಯಾಮರಣ ಕರುಣಿಸಿ ಎಂದು ಸಿಎಂಗೆ ಪತ್ರ ಬರೆಯುವ ಅಭಿಯಾನವನ್ನ ಆರಂಭಿಸಿದ್ದಾರೆ. ಹೌದು, ಯಾವುದೇ ಅಪಘಾತ ಆದ್ರೆ ಅಥವಾ ತುರ್ತು ಪರಿಸ್ಥಿತಿ ಎದುರಾದ್ರೆ ಉತ್ತಮ ಚಿಕಿತ್ಸೆ ನೀಡುವ ಒಂದು ಹಾಸ್ಪಿಟಲ್ ಇಲ್ಲ. ಇಂಥ ಸಂದರ್ಭದಲ್ಲಿ ಒಂದು ನೆರೆ ಜಿಲ್ಲೆಯಾದ ಉಡುಪಿ ಮಂಗಳೂರಿಗೆ ಹೋಗ್ಬೇಕು, ಇಲ್ಲಾಂದ್ರೆ ಹುಬ್ಬಳ್ಳಿಯ ಕಡೆಗೆ ಹೋಗ್ಬೇಕು. ಹೀಗಾಗಿ ಜಿಲ್ಲೆಗೊಂದು ಉತ್ತಮ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಎನ್ನುವಂಥದ್ದು ಇಲ್ಲಿಯ ಜನರ ಬಹು ವರ್ಷಗಳ ಕೋರಿಕೆ. ಈ ವಿಚಾರವಾಗಿ ಸಾಕಷ್ಟು ಹೋರಾಟಗಳು ನಡೆದಿದೆ, ಆದ್ರೆ ಸರ್ಕಾರ ಇದನ್ನ ಗಮನಕ್ಕೆ ಹಾಕೊಳ್ಳಿಲ್ಲ. ಈ ಹಿನ್ನೆಲೆಯಲ್ಲಿ ಇಲ್ಲಿನ ಯುವಕರು ಈ ಆಂದೋಲನವನ್ನ ಆರಂಭಿಸಿದ್ದಾರೆ. ರಕ್ತದಲ್ಲಿ ಬರೆಯುವ ಮಟ್ಟಿಗೆ ಹೋಗಿದ್ದಾರೆ ಅಂದ್ರೆ ನೀವೇ ಊಹೆ ಮಾಡಿ ಈ ಜಿಲ್ಲೆಗೆ ಆಸ್ಪತ್ರೆ ಎಷ್ಟು ಮುಖ್ಯ ಅಂತ. ಪ್ರೇಮಿಗಳು ತಮ್ಮ ಪ್ರೇಯಸಿಯನ್ನ ಇಂಪ್ರೆಸ್ ಮಾಡಲು ಈ ತರ ಮಾಡೋದನ್ನ ನಾವು ನೋಡಿದ್ದೀವಿ. ಆದ್ರೆ ಇಲ್ಲಿ ಸಿಎಂಗೆ ರಕ್ತದಲ್ಲಿ ಪತ್ರ ಬರೆಯುವಂತ ಯೋಜನೆಯನ್ನ ಆರಂಭಿಸಲಾಗಿದೆ. ಉತ್ತರ ಕನ್ನಡ ದೊಡ್ಡದಾಗಿರುವ ಜಿಲ್ಲೆ, ಕಡಲ ತೀರಕ್ಕೆ ಇದು ಹೊಂದಿಕೊಂಡಿರುವಂತಹ ಜಿಲ್ಲೆಯಲ್ಲಿ ವ್ಯವಸ್ಥಿತ ಆಸ್ಪತ್ರೆ ಇಲ್ಲ ಎನ್ನುವುದು ವಿಪರ್ಯಾಸ. ಹೌದು, ಇಲ್ಲಿಯ ಜನರು ಆಸ್ಪತ್ರೆಗಾಗಿ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಅನೇಕ ವರ್ಷಗಳಿಂದಲೂ ಹೋರಾಟ ಮಾಡಿ ಏನೇ ಪ್ರಯತ್ನ ಪಟ್ಟರೂ ಸರ್ಕಾರದಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿಲ್ಲ. ಏನಾದರೂ ಅಪಘಾತಗಳಾದರೂ ಇಲ್ಲಿಯ ಉತ್ತಮ ಚಿಕಿತ್ಸೆ ಕೊಡಲು ಆಸ್ಪತ್ರೆ ಇಲ್ಲ. ಎಷ್ಟೋ ಜನರು ದಾರಿ ಮಧ್ಯೆ ಜೀವ ಕಳೆದುಕೊಂಡಿರುವಂತಹ ಘಟನೆಗಳು, ಉದಾಹರಣೆಗಳು ಕೂಡ ಇದೆ. ಇನ್ನು ಈ ವಿಚಾರವಾಗಿ ಸಿಎಂಗೆ ಪತ್ರ ಬರೆಯುವ ಅಭಿಯಾನ ಆರಂಭಿಸಿದ್ದು, ಭಟ್ಕಳ ಮೂಲದ ಮಸ್ತಪ್ಪ ನಾಯ್ಕ್ ನೇತೃತ್ವದಲ್ಲಿ ಒಂದು ತಂಡ ರಚನೆಯಾಗಿ ಸರ್ಕಾರದ ಗಮನವನ್ನ ಸೆಳೆಯಲು ಮುಂದಾಗಿದೆ. ಇವರ ಜೊತೆಗೆ 7 ಲಕ್ಷ ಜನ ಅಂಚೆ ಪತ್ರದ ಮೂಲಕ ಆಸ್ಪತ್ರೆಗಾಗಿ ಸಿಎಂಗೆ ಮನವಿ ಮಾಡಲು ಮುಂದಾಗಿದ್ದಾರೆ. ಪ್ರತಿ ಪಂಚಾಯತ್ ವ್ಯಾಪ್ತಿಯಲ್ಲೂ ಈ ಪತ್ರದ ಯೋಜನೆಗೆ ಮುಂದಾಗಿದ್ದಾರೆ. ಈ ಪತ್ರಕ್ಕಾದರೂ ಸರ್ಕಾರ ಸ್ಪಂದಿಸಲಿ, ಬಜೆಟ್ನಲ್ಲಿ ಅನುದಾನ ನೀಡಿ ಜಿಲ್ಲೆಗೊಂದು ಒಳ್ಳೆಯ ಆಸ್ಪತ್ರೆ ಮಾಡಲಿ ಎನ್ನುವುದು ಇಲ್ಲಿಯ ಜನರ ಕೋರಿಕೆ. ಕೇವಲ ಈ ಜಿಲ್ಲೆ ಮಾತ್ರವಲ್ಲ, ಇನ್ನು ಅನೇಕ ಜಿಲ್ಲೆಗಳಲ್ಲಿ ಆಸ್ಪತ್ರೆಗಳ ಕೊರತೆ ಇದೆ. ಜನರು ಆಸ್ಪತ್ರೆಗಾಗಿ ದೂರ ದೂರ ಅಲೆಯುವಂತಾಗಿದೆ. ಈ ಕೂಗಿಗೆ ಸರ್ಕಾರ ಸ್ಪಂದಿಸುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಷ್ಟೇ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.